ಸಂಸತ್ ದಾಳಿಯ ವೇಳೆ ಶಾ ಏನ್ ಮಾಡ್ತಿದ್ರು, ಮನೆಯಲ್ಲಿ ನಿದ್ದೆ ಮಾಡ್ತಿದ್ರು ಅಂತೇಳಿ ಎಎಪಿ ಪ್ರಶ್ನೆ. ಪ್ರತಾಪ್ ಸಿಂಹ ವಿರುದ್ಧ ಭುಗಿಲಿದ್ದ ಜನಾಕ್ರೋಶ. ಸಂಸತ್ ಭವನ ಪ್ರವೇಶಕ್ಕೆ ಆರೋಪಿಗಳಿಗೆ ಪಾಸ್ ಕೊಟ್ಟಿರೋದು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ. ಸಂಸತ್ ಭವನದಲ್ಲಿ ದಾಂಧಲೆ ನಡೆಸೋಕೆ ಅವಕಾಶ ಸಿಕ್ಕಿರೋದು ಭದ್ರತಾ ವೈಫಲ್ಯದಿಂದ. ಇದರ ನೇರ ಹೊಣೆ ಯಾರು ಹೊರಬೇಕು? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಲ್ವೇ? ಆದ್ರೆ ಘಟನೆ ನಡೆದು ಇಷ್ಟು ದಿನ ಕಳೆದರೂ ಪ್ರಧಾನಿ ಮೋದಿ ಅವರಾಗ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಾಗ್ಲಿ ಅದಕ್ಕೆ ರಿಯಾಕ್ಟ್ ಮಾಡ್ತಿಲ್ಲ. ಇನ್ನ ಈ ಘಟನೆ ನಡೆದಾಗ ಪ್ರಧಾನಿ ಮೋದಿ ಅವರಾಗ್ಲಿ ಅಥವಾ ಅಮಿತ್ ಶಾ ಅವರಾಗ್ಲಿ ಲೋಕಸಭೆಯಲ್ಲಿರ್ಲಿಲ್ಲ. ಹಾಗಾದ್ರೆ ಸಂಸತ್ ದಾಳಿಯ ವೇಳೆ ಅಮಿತ್ ಶಾ ಏನ್ ಮಾಡ್ತಿದ್ರು, ಮನೆಯಲ್ಲಿ ನಿದ್ದೆ ಮಾಡ್ತಿದ್ರ ಅಂತೇಳಿ ಆಮ್ ಆದ್ಮಿ ಪಕ್ಷದ ಮುಖಂಡರು ಪ್ರಶ್ನೆ ಮಾಡಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ಅವರನ್ನ ಅಮಾನತು ಮಾಡುವಂತೆಯೂ ಆಗ್ರಹಿಸುತ್ತಿದ್ದಾರೆ. ಹಾಗಾದ್ರೆ ತಪ್ಪುಗಳೆಲ್ಲ ಬಿಜೆಪಿ ಕಡೆಗೆ ಇದ್ರೂ ಅದೇಕೆ ಕೇಂದ್ರ ಸರ್ಕಾರ ಸುಮ್ಮನಿದೆ? ಇದು ಹೀಗೆ ಮುಂದುವರೆದ್ರೆ ದೇಶದಲ್ಲಿ ಜನಾಕ್ರೋಶ ಭುಗಿಲಿಳುತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಂಸತ್ ಭವನದಲ್ಲಿ ಕಲರ್ ಗ್ಯಾಸ್ ಬಾಂಬ್ ಪ್ರಯೋಗಿಸಿದ ಆರೋಪಿಗಳಲ್ಲಿ ಕೆಲವರು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು. ಪ್ರಮುಖ ಆರೋಪಿ ಮನೋರಂಜನ್ ಅವರ ತಂದೆ ಪ್ರತಾಪ್ ಸಿಂಹ ಅವರನ್ನ ಗೆಲ್ಲಿಸುವುದಕ್ಕಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ವಿ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಿದ್ರು ಪ್ರತಾಪ್ ಸಿಂಹ ಅವರ ಆಂಗಲ್ ನಲ್ಲಿ ತನಿಖೆ ನಡೆಸೋದು ಬಿಟ್ಟು ಅದ್ಯಾಕೆ ಆರೋಪಿಗಳಿಗೆ ಕಾಂಗ್ರೆಸ್ನ ಲಿಂಕ್ ಬಗ್ಗೆ ಮಾತ್ರವೇ ತನಿಖೆ ನಡೀತಾ ಇದೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಆರೋಪಿಗಳಿಗೆ ಕಾಂಗ್ರೆಸ್ ಲಿಂಕ್ ಕೊಡಲು ಯತ್ನ. ಬಿಜೆಪಿ ಐಟಿ ಸೆಲ್ನ ನಾಟಕ ಪಟಾಬಯಲು. बीजेपी चल रही है तो हम सबका परिवर्तन करेंगे. ಕಳೆದ ಬುಧವಾರ ಸಂಸತ್ ಭವನದಲ್ಲಿ ಆರೋಪಿಗಳು ದಾಂಧಲೆ ನಡೆಸಿದ ಕೆಲವೇ ಗಂಟೆಗಳಲ್ಲಿ ಅಲರ್ಟ್ ಆದ ಬಿಜೆಪಿ ಐಟಿ ವಿಭಾಗ ಮತ್ತು ವಾರ್ ರೂಮ್ಗಳು ಈ ಪ್ರಕರಣವನ್ನ ಕಾಂಗ್ರೆಸ್ ಮತ್ತು ಐಎನ್ಡಿಎ ಒಕ್ಕೂಟದ ತಲೆಗೆ ಕಟ್ಟಲು ಯತ್ನಿಸಿದ್ವು. ಬುಧವಾರದ ಈ ಘಟನೆಗೆ ಸಂಬಂಧಿಸಿದಂತೆ ಬಂಧಿತ ಮಹಿಳೆಯೊಬ್ಬಳು ಕಾಂಗ್ರೆಸ್ ಪರ ಪ್ರಚಾರ ಮಾಡುತ್ತಿರುವಂತೆ ಕಂಡು ಬರುತ್ತಿರುವ ಚಿತ್ರಗಳನ್ನ ಬಿಜೆಪಿಯ ಐಟಿ ವಿಭಾಗದ ಮುಖ್ಯಸ್ಥ ಅಮಿತ್ ಮಾಳವಿಯ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ರು. बीजेपी चल रही है तो हम सबका परिवर्तन करेंगे. ಇದಕ್ಕೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಟ್ವೀಟ್ ಮಾಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ಐಟಿ ವಿಭಾಗದ ಮುಖ್ಯಸ್ಥರು ಎರಡು ಸಂಗತಿಗಳಿಂದ ಗಮನ ಬೇರೆಡೆ ಸೆಳೆಯಲು ಯತ್ನಿಸುತ್ತಿದ್ದಾರೆ. ಮೊದಲನೆಯದಾಗಿ ಸಂಸತ್ತಿನ ಭದ್ರತೆಯಲ್ಲಿ ಲೋಪ ಬಹಳ ಗಂಭೀರವಾದ ಪ್ರಕರಣ. ಎರಡನೆಯದಾಗಿ ಆಗಂತುಕರಿಗೆ ಮೈಸೂರಿನ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರು ಸಂಸತ್ತಿಗೆ ಪ್ರವೇಶಿಸಲು ನೆರವಾಗಿದ್ದಾರೆ ಅಂತೇಳಿ ಜೈರಾಮ್ ರಮೇಶ್ ಆರೋಪಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಬಿಜೆಪಿ ಐಟಿ ವಿಭಾಗದ ಮುಖ್ಯಸ್ಥ ಅಮಿತ್ ಮಾಳವಿಯ ಬುಧವಾರ ಸಂಜೆ ಹೀಗೆ ಟ್ವೀಟ್ ಮಾಡಿದ್ರು. ಆಡಳಿತ ಬದಲಾವಣೆ ಅನ್ನೋದು ಕಾಂಗ್ರೆಸ್ ನಾಯಕರು ಆಗಾಗ ಬಳಸುವ ಪದ. ಸಂಸತ್ತಿನ ಭದ್ರತೆಯನ್ನ ಉಲ್ಲಂಘಿಸಿದ ಮಹಿಳೆ ನೀಲಂ ಆಜಾದ್ ಅವರು ಸಕ್ರಿಯ ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟದ ಬೆಂಬಲಿಗರಾಗಿದ್ದಾರೆ. ಅವರು ಹೋರಾಟಗಾರ್ತಿ, ಹಲವಾರು ಪ್ರತಿಭಟನೆಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಜೈರಾಮ್ ರಮೇಶ್, ಇದು ಬಿಜೆಪಿಯ ಕಪಟ ನಾಟಕ. ಈ ಪ್ರಕರಣದಲ್ಲಿ ಭಾಗಿಯಾಗಿರೋರು ಯಾರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ. ಬಿಜೆಪಿ ಈ ಪ್ರಕರಣವನ್ನ ಕಾಂಗ್ರೆಸ್ ಮತ್ತು ಐಎನ್ಡಿಎ ಒಕ್ಕೂಟದ ಮೇಲೆ ತಳ್ಳಿ ಹಾಕಲು ಮಾಡಿದ ಪ್ರಯತ್ನಗಳು ಒಂದೆರಡಲ್ಲ. ಎಸ್ಎಫ್ಐನ ಮೈಸೂರು ಜಿಲ್ಲಾಧ್ಯಕ್ಷ ವಿಜಯ್ ಫೋಟೋ ಹಾಕಿ ಈತನೇ ಮನೋಹರ್ ಅಂತೇಳಿ ಸಾಕಷ್ಟು ಬಿಜೆಪಿ ಖಾತೆಗಳು ಬಿಂಬಿಸಲು ಹೊರಟಿದ್ವು. ಈ ಬಗ್ಗೆ ವಾರ್ತಾ ಭಾರತಿ ಸುದ್ದಿಯನ್ನು ಕೂಡ ಮಾಡಿದೆ. ಹೌದು ವೀಕ್ಷಕರೇ, ಎಸ್ಎಫ್ಐ ಮೈಸೂರು ಜಿಲ್ಲಾಧ್ಯಕ್ಷ ಟಿಎಸ್ ವಿಜಯ್ ಕುಮಾರ್ ಅವರ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಪರ ಭಕ್ತರ ಖಾತೆಗಳು ಹಂಚಿಕೊಂಡಿದ್ವು. ಅಷ್ಟೇ ಅಲ್ಲ, ಈತನೇ ಸಂಸತ್ ದಾಳಿಯಲ್ಲಿ ಭಾಗಿಯಾದ ಮನೋರಂಜನ್ ಅಂತ ಪೋಸ್ಟ್ ಹಂಚಿ ಸಂಸತ್ಗೆ ನುಗ್ಗಿದವನು ಎಡಪಂಥೀಯ ಅಂತ ಬಿಂಬಿಸಲು ಸುಳ್ಳು ಪ್ರಚಾರ ಮಾಡಿರುವ ಘಟನೆ ಬುಧವಾರ ಸಂಜೆಯಿಂದಲೂ ನಡೆಯುತ್ತಿದೆ. ಹೀಗಾಗಿ ಈಗಲೂ ಬಂಧಿತ ಆರೋಪಿಗಳನ್ನ ಕಾಂಗ್ರೆಸ್ ಏಜೆಂಟರು ಅನ್ನೋ ರೀತಿಯಲ್ಲಿ ಕಾಣಲಾಗುತ್ತಿದೆ. ಇನ್ನು ಸಂಸತ್ನಲ್ಲಿ ಭದ್ರತಾ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಬಂಧಿಸಲ್ಪಟ್ಟ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿರುವ 4 ಆರೋಪಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಘೋಷಿತ ಅಪರಾಧಿ ಎಂದು ಸಾರುವ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳನ್ನ ಹಾಕಿದ್ರು ಅಂತೇಳಿ ದೆಹಲಿ ಪೊಲೀಸರು ಗುರುವಾರ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಹೆಚ್ಚುವರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅತುಲ್ ಶ್ರೀವಾಸ್ತವ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಆರೋಪಿಗಳು ಹಂಚಿಕೊಂಡಿರುವ ಕೆಲವು ಪೋಸ್ಟ್ಗಳು ಮತ್ತು ಆರೋಪಿಗಳು ಸಿದ್ಧಪಡಿಸಿರುವ ಕರಪತ್ರಗಳನ್ನು ಉಲ್ಲೇಖಿಸಿದ್ರು. ಅದರಲ್ಲಿ ಪ್ರಧಾನಿ ಮೋದಿ ಅವರನ್ನ ಕಾಣೆಯಾದ ವ್ಯಕ್ತಿ
ಅಪರಾಧಿ ಅಂತ ಹೆಸರಿಸಿ ಮತ್ತು ಅವರನ್ನು ಪತ್ತೆ ಹಚ್ಚಿದವರಿಗೆ ಸ್ವಿಸ್ ಬ್ಯಾಂಕ್ನಿಂದ ಬಹುಮಾನ ಇರೋದಾಗಿ ಘೋಷಿಸಿರೋದು ಹಾಗೂ ಮೋದಿ ಅವರನ್ನ ಘೋಷಿತ ಅಪರಾಧಿ ಅಂತ ಹೇಳಿರೋದು ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಆರೋಪಿಗಳು ದೇಶದ ಪ್ರಧಾನಿ ಮತ್ತು ಬಿಜೆಪಿ ಆಡಳಿತದ ವಿರುದ್ಧ ಮುನಿಸಿಕೊಂಡಿದ್ದಾರೆ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಕಾಗೆ ಹಾರಿಸಿದ್ದ ಮೋದಿ ವಿರುದ್ಧ ಸಿಡಿದು ನಿಂತಿದ್ದಾರೆ. ಕೇಂದ್ರ ಸರ್ಕಾರದ ರೈತ ವಿರೋಧಿ ನಿಲುವುಗಳು, ಮಣಿಪುರ ಹಿಂಸಾಚಾರಕ್ಕೆ ಕೇಂದ್ರ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತೇಳಿ ರುಚಿಗೆದ್ದಿದ್ರು. ಆದ್ರೆ ಈ ಆರೋಪಿಗಳು ಎಲ್ಲೂ ಕಾಂಗ್ರೆಸ್ ಪರವಾಗಿಲ್ಲ ಅಥವಾ INDA ಕೂಟದ ಪರವಾಗಿಲ್ಲ. ಇಂಥ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಅದನ್ನ ದೊಡ್ಡ ಸುದ್ದಿ ಮಾಡೋಕೆ ಬಿಜೆಪಿ ನಾಯಕರು ಕಾಯ್ತಾ ಕೂತಿದ್ದಾರೆ. ಆದ್ರೆ ಒಂದಂತೂ ಸತ್ಯವನ್ನ ಮರೆಮಾಚಿ ನಡೆದಿರೋ ಘಟನೆಯನ್ನ INDA ಕೂಟದ ತಲೆಗೆ ಕಟ್ಟಲು ನಿರಂತರ ಪ್ರಯತ್ನಗಳಂತೂ ನಡೀತಾನೆ ಇವೆ. बीजेपी चल रही है तो हम सत्ता परिवर्तन करेंगे। ಇತ್ತ ಆಮ್ ಆದ್ಮಿ ಪಕ್ಷದ ನಾಯಕರು ಬೆಂಗಳೂರಿನಲ್ಲಿ ಈ ಘಟನೆಯನ್ನ ಖಂಡಿಸಿ ಪ್ರತಿಭಟನೆಗಳನ್ನ ಮಾಡುತ್ತಿದ್ದಾರೆ. ಸಂಸತ್ತಿನ ಭದ್ರತಾ ಲೋಪ ಆಘಾತಕಾರಿ ಘಟನೆಯಾಗಿದೆ. ದಾಳಿ ನಡೆಸಿದ ಯುವಕರಿಗೆ ಸಂಸದ ಪ್ರತಾಪ್ ಸಿಂಹ ಪಾಸ್ ನೀಡಿರುವುದು ಅತ್ಯಂತ ಕಳವಳಕಾರಿ ವಿಚಾರವಾಗಿದೆ. ಒಬ್ಬ ವಿದ್ಯಾವಂತ ಸಂಸದನಾಗಿ ಅಪರಿಚಿತರಿಗೆ ಪಾಸ್ಗಳನ್ನು ನೀಡಲು ಹೇಗೆ ಸಾಧ್ಯ? ಕಾನೂನಿನಲ್ಲಿ ಬೇಜವಾಬ್ದಾರಿಯಿಂದ ನಡೆಯುವ ಅನಾಹುತ ಕೂಡ ಶಿಕ್ಷಾರ್ಹ. ತಕ್ಷಣ ಪ್ರತಾಪ್ ಸಿಂಹ ಅವರನ್ನ ಸಂಸತ್ ಸದಸ್ಯ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು. ಸಂಸತ್ಗೆ ರಕ್ಷಣೆ ನೀಡಲಾಗದ ಗೃಹ ಸಚಿವ ಅಮಿತ್ ಶಾ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತೇಳಿ ಆಮ್ ಆದ್ಮಿ ಪಕ್ಷ ಒತ್ತಾಯಿಸಿದೆ. ಇನ್ನ ಕಳೆದ 1.5 ವರ್ಷದಿಂದ ಸಂಚು ಹೂಡಿದ್ರು ಕೇಂದ್ರ ಗುಪ್ತಚರಕ್ಕೆ ಇದು ಯಾಕೆ ಗೊತ್ತಾಗ್ಲಿಲ್ಲ? ಗೃಹ ಸಚಿವ ಅಮಿತ್ ಶಾ ದೇಶದ ಭದ್ರತೆ ವಿಚಾರವನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಒಂದೆಡೆ ಚೀನಾದ ಸೇನೆ ಅರುಣಾಚಲ ಪ್ರದೇಶದ ಗಡಿಯನ್ನು ಅತಿಕ್ರಮಿಸಿ ಗ್ರಾಮಗಳನ್ನು ನಿರ್ಮಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಭಾರಿ ಏರಿಕೆಯಾಗಿದೆ. ದೇಶಕ್ಕೆ ರಕ್ಷಣೆ ನೀಡಬೇಕಾದ ಗೃಹ ಸಚಿವರು ತಮ್ಮ ಕೆಲಸವನ್ನ ಬಿಟ್ಟು ಚುನಾವಣೆಗಳನ್ನ ಹೇಗೆ ಗೆಲ್ಲಬೇಕು ಅನ್ನೋ ತಂತ್ರ ಹೆಣೆಯೋದ್ರಲ್ಲಿ ಕಾಲ ಕಳೆಯುತ್ತಿದ್ದಾರೆ. ತನ್ನ ಕರ್ತವ್ಯವನ್ನ ನಿಭಾಯಿಸಲು ಆಗದ ಅಮಿತ್ ಶಾ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಆಮ್ ಆದ್ಮಿ ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದಾರೆ. ಸಂಸತ್ ಭವನದ ದಾಳಿ ಹಿಂದೆ ಸ್ಪಷ್ಟವಾಗಿ ಬಿಜೆಪಿ ಸಂಸದರ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ. ಜೊತೆಗೆ ದೇಶಕ್ಕೆ ಭದ್ರತೆ ಕೊಡಬೇಕಾದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕಾರ್ಯವೈಖರಿಯನ್ನೇ ಪ್ರಶ್ನಿಸುವಂತಿದೆ. ಹೀಗಿದ್ರೂ ಬಿಜೆಪಿ ತನ್ನ ಭದ್ರತಾ ವೈಫಲ್ಯದ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡೋ ಗೋಜಿಗೂ ಹೋಗ್ತಿಲ್ಲ. ಕೇಂದ್ರ ಸರ್ಕಾರದ ಈ ಧೋರಣೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.